ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಟೋಪೋಲಾಜಿಕಲ್ ಸಾರ್ಟಿಂಗ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟೋಪೋಲಾಜಿಕಲ್ ಸಾರ್ಟಿಂಗ್ ಅನ್ನ ನಾವು ಒಂದು ಡಯಾಗ್ರಾಮ್ ಅಥವಾ ಗ್ರಾಫ್ ಮೇಲೆ ಅಪ್ಲೈ ಮಾಡಬೇಕು ಅಂತಂದ್ರೆ ಅದು ಎರಡು ಕಂಡೀಷನ್ಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಮೊದಲನೇ ಕಂಡೀಷನ್ ಯಾವುದು? ಮೊದಲನೇ ಕಂಡೀಷನ್ ನಮಗೆ ಕೊಟ್ಟಿರುವಂತಹ ಗ್ರಾಫ್ ಡೈರೆಕ್ಟೆಡ್ ಗ್ರಾಫ್ ಆಗಿರಬೇಕು. ಸೊ ಡೈರೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಏನು ನೋಡಿ, ಇಲ್ಲಿ ಕೊಟ್ಟಿರುವಂತಹ ಗ್ರಾಫ್ ಅಲ್ಲಿ ನಾವು ಈ ಎ ಬಿ ಇ ಡಿ ಜಿ ಇವುಗಳನ್ನ ಏನಂತ ಕರಿತೀವಿ? ನೋಡ್ಸ್ ಅಂತ ಕರಿತೀವಿ. ಈಗ ಈ ಎರಡು ನೋಡ್ಗಳ ಮಧ್ಯೆ ಇರುವಂತಹ ಲೈನ್ ಅಂದ್ರೆ ಏನು ನೋಡ್ಗಳನ್ನ ಕನೆಕ್ಟ್ ಮಾಡ್ತಿದೆ ಲೈನ್ಗಳು, ಅವುಗಳನ್ನ ನಾವೇನಂತ ಕರಿತೀವಿ? ಎಡ್ಜಸ್ ಅಂತ ಕರಿತೀವಿ. ಈಗ ನೋಡಿ, ಎಡ್ಜಸ್ ಎ ಇಂದ ಬಿಗೆ ಡೈರೆಕ್ಷನ್ ಇದೆಯಾ? ಎ ಇಂದ ಬಿಗೆ ಹೋಗ್ತಾ ಇದೆ, ಬಿ ಇಂದ ಜಿಗೆ ಹೋಗ್ತಾ ಇದೆ, ಬಿ ಇಂದ ಈಗ ಹೋಗ್ತಾ ಇದೆ. ಸೊ ಈ ರೀತಿ ಸಿಂಬಲ್ ಇದ್ರೆ ಇದು ಡೈರೆಕ್ಟೆಡ್ ಎಡ್ಜ್ ಅಂತ. ಡೈರೆಕ್ಟೆಡ್ ಎಡ್ಜ್ ಇರುವಂತಹ ಗ್ರಾಫ್ ಅನ್ನ ಡೈರೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನು? ಎ ಸೈಕ್ಲಿಕ್ ಆಗಿರಬೇಕು. ಕೊಟ್ಟಿರುವಂತಹ ಗ್ರಾಫ್ ಎ ಸೈಕ್ಲಿಕ್. ಎ ಸೈಕ್ಲಿಕ್ ಅಂತ ಅಂದ್ರೆ ಏನು? ಸೊ ಫಾರ್ ಎಕ್ಸಾಂಪಲ್ ಎ ನೋಡಿದೆ ಅಂತ ಅನ್ಕೊಳ್ಳಿ. ಸೊ ಸ್ಟಾರ್ಟ್ ಎ ಇಂದ ಆಗಿ ಮತ್ತೆ ಎಗೆ ಬಂದು ನಿಂತ್ಕೋಬಾರ್ದು. ಸೊ ಈ ರೀತಿ ನಿಂತ್ಕೊಂಡ್ರೆ ಏನಂತ ಕರಿತೀವಿ ನಾವು? ಸೈಕ್ಲಿಕ್. ಸೊ ಈ ರೀತಿ ಆಗದೆ ಇದ್ರೆ ಎ ಸೈಕ್ಲಿಕ್ ಅಂತ. ಸೊ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಸಿ ಇದೆ, ಸಿ ಇಂದ ಎಫ್ ಹೋಗ್ಬೋದು, ಎಫ್ ಇಂದ ಮುಂದಕ್ಕೆ ಹೋಗಕ್ ಆಗಲ್ಲ. ಯಾಕೆ? ಎಫ್ ಇಂದ ಹೊರಗಡೆ ಹೋಗ್ತಿರುವಂತಹ ಎಡ್ಜ್ ಇಲ್ಲ. ಹೊರಗಡೆ ಹೋಗ್ತಿರುವಂತಹ ಎಡ್ಜ್ ಅನ್ನ ಮಾತ್ರ ಯೂಸ್ ಮಾಡ್ಕೊಂಡು ಹೋಗ್ಬೋದಲ್ವಾ? ನೋಡಿ, ಇವಾಗ ಡಿ ಇದೆ, ಡಿ ಇಂದ ಸಿ ಬರ್ಬೋದು, ಸಿ ಇಂದ ಎಫ್ ಬರ್ಬೋದು. ಎಫ್ ಇಂದ ಮತ್ತೆ ಡಿ ಬರಕ್ ಆಗ್ತಿದ್ಯಾ? ಇಲ್ಲ. ಯಾಕೆ? ಎಫ್ ಇಂದ ಔಟ್ ಗೋಯಿಂಗ್ ಎಡ್ಜ್ ಇಲ್ಲ. ಸೊ ಏನ್ ಕ್ಲಿಯರ್ ಆಯ್ತು? ಒಂದು ನೋಡಿಂದ ಶುರು ಮಾಡಿದ್ರೆ ಮತ್ತೆ ಆ ನೋಡಿಗೆ ಬರಬಾರ್ದು. ಸೊ ಅವಾಗ ಏನಂತ ಕರಿತೀವಿ ನಾವು? ಆ ಒಂದು ಗ್ರಾಫ್ ಅನ್ನ ಎ ಸೈಕ್ಲಿಕ್ ಗ್ರಾಫ್. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಅವ್ರು ಫಸ್ಟಿಗೆನೆ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿರುವಂತಹ ಪ್ರಾಬ್ಲಮ್ ಅನ್ನೇ ಕೊಡೋದು. ಯಾಕಂತಂದ್ರೆ ಈಗ 5 ಮಾರ್ಕ್ಸ್ 6 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗದೆ ಇದ್ರೆ ನೀವು ಈ ಪ್ರಾಬ್ಲಮ್ ಅನ್ನೇ ಸಾಲ್ವ್ ಮಾಡಂಗಿಲ್ಲ. ಸೊ ಅವಾಗ ಸುಮ್ನೆ ಮಾರ್ಕ್ಸ್ ಕೊಡ್ತಾರಾ? ಇಲ್ಲ. ಸೊ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿರುವಂತಹ ಪ್ರಾಬ್ಲಮ್ ಅನ್ನೇ ನಿಮಗೆ ಕೊಡೋದು. ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅಂದ್ರೆ ನಾವು ಕೇವಲ ಎರಡು ಸ್ಟೆಪ್ಗಳನ್ನ ಯೂಸ್ ಮಾಡ್ತೀವಿ. ಸ್ಟೆಪ್ ನಂಬರ್ 1 ಏನು ಅಂತಂದ್ರೆ ಕ್ಯಾಲ್ಕುಲೇಟ್ ಇನ್ ಡಿಗ್ರಿ ಆಫ್ ಈಚ್ ನೋಡ್. ಇನ್ ಡಿಗ್ರಿ ಆಫ್ ಈಚ್ ನೋಡ್, ಪ್ರತಿಯೊಂದು ನೋಡಿನ ಇನ್ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ ಡಿಗ್ರಿ ಅಂತ ಅಂದ್ರೆ ಏನು ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ಅಲ್ಲಿ ಡಿಲೀಟ್ ನೋಡ್ ವಿತ್, that is delete the node having 0 in degree along with its edges. ಸೊ ಇವಾಗ ಒಂದೊಂದನ್ನೇ ಕಲ್ತ್ಕೊಂತ ಹೋಗೋಣ. ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇದು ಒಂದು ನೋಡ್ ಅಂತ ಅನ್ಕೊಳ್ಳಿ ಎ. ಸೊ ಎ ಕಡೆ ಒಂದು ಆರೋ ಬರ್ತಾ ಇದೆ. ಸೊ ನಾನು ಇವಾಗ ನಿಂತಿದ್ದೀನಿ. ಇನ್ ಡಿಗ್ರಿ ಅಂದ್ರೇನು? ನನ್ನ ಕಡೆ ಬರುತ್ತಿರುವಂತದ್ದು. ಸೊ ಇವಾಗ ಎ ಇದೆ. ಸೊ ಎ ಕಡೆ ಬರ್ತಿರುವಂತಹ ಆರೋಗಳನ್ನ ನಾವು ಇನ್ ಡಿಗ್ರಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಒಂದು ಆರೋ ಬಂದ್ರೆ 1 ಇನ್ ಡಿಗ್ರಿ. ಸೊ ಇವಾಗ ನೋಡಿ, ಇಲ್ಲಿ ಏನಾಗ್ತಾ ಇದೆ? 2 ಆರೋಗಳು ಹೊರಗಡೆ, 3 ಆರೋಗಳು ಒಳಗಡೆ ಬರ್ತಾ ಇದೆ ಎಗೆ. ಸೊ ನಮಗೆ ಹೊರಗಡೆ ಹೋಗ್ತಿರುವಂತಹ ಆರೋ ಅವಶ್ಯಕತೆನೇ ಇಲ್ಲ. ಯಾಕೆ? ನಾವು ಕೇವಲ ಇನ್ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸೊ ಎ ಕಡೆ ಎಷ್ಟು ಎಡ್ಜಸ್ ಅಥವಾ ಆರೋಗಳು ಬರ್ತಾ ಇದೆ ಅಂತ ನೋಡಿ. 1 2 3. ಸೊ ಇವಾಗ ಇದರ ಇನ್ ಡಿಗ್ರಿ ಎಷ್ಟಾಗುತ್ತೆ? 3. ಎಷ್ಟು ಆರೋಗಳು ಆ ಒಂದು ನೋಡ್ ಕಡೆ ಬರುತ್ತೆ ಅದರ ಇನ್ ಡಿಗ್ರಿ ಅಷ್ಟಾಗಿರುತ್ತೆ. ಸೊ ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ ಆಫ್ ಈಚ್ ವರ್ಟೆಕ್ಸ್ ಆರ್ ನೋಡ್. ಸೊ ಇವಾಗ ಪ್ರತಿಯೊಂದು ನೋಡಿನ ಇನ್ ಡಿಗ್ರಿಯನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸಿ ಇದೆ. ಸೊ ಸಿ ಗೆ ಎಷ್ಟು ಆರೋಗಳು ಅಥವಾ ಎಡ್ಜಸ್ಗಳು ಆ ಕಡೆ, ಅವ್ರ ಕಡೆ ಸಿ ಕಡೆ ಬರುತ್ತೆ ಅಂತ ನೋಡಿ. ಡಿ ಇಂದ 1 ಬರ್ತಾ ಇದೆ, ಎ ಇಂದ 1 ಬರ್ತಾ ಇದೆ. ಸೊ ಇದರ ಇನ್ ಡಿಗ್ರಿ 2. ಎಫ್ ಗೆ ನೋಡಿ, ಡಿ ಇಂದ 1, ಸಿ ಇಂದ 1, ಜಿ ಇಂದ 1. ಸೊ ಇದರ ಇನ್ ಡಿಗ್ರಿ 3. ಡಿ ನ ನೋಡಿ. ಸೊ ಡಿ ಇಂದ ಎಲ್ಲವೂ ಕೂಡ ಹೊರಗಡೆ ಹೋಗ್ತಾ ಇದ್ದೇವೆ ಹೊರತು ಡಿ ಇಂದ ಎಲ್ಲ ಹೊರಗಡೆ ಹೋಗ್ತಾ ಇದ್ದೇವೆ ಹೊರತು ಡಿ ಒಳಗಡೆ ಅಂದ್ರೆ ಡಿ ಕಡೆ ಯಾವುದೇ ಒಂದು ಎಡ್ಜ್ ಬರ್ತಾ ಇಲ್ಲ. ಸೊ ಅದರ ಇನ್ ಡಿಗ್ರಿ 0. ನೆಕ್ಸ್ಟ್ ಎ ಅನ್ನ ನೋಡಿ. ಎ ಕಡೆ ಎಷ್ಟು ಆರೋ ಬರ್ತಾ ಇದೆ? ಡಿ ಇಂದ ಎಗೆ 1 ಆರೋ ಬರ್ತಾ ಇದೆ. ಸೊ ಇನ್ ಡಿಗ್ರಿ 1. ಬಿ ಗೆ 2 ಆರೋಗಳು ಅದರ ಕಡೆ ಬರ್ತಾ ಇದೆ. ಸೊ ಇನ್ ಡಿಗ್ರಿ 2. ಇಗೆ 2 ಆರೋಗಳು ಬಂದಿವೆ. ಸೊ ಇನ್ ಡಿಗ್ರಿ 2. ಜಿಗೆ 1 2 ಇನ್ ಡಿಗ್ರಿ 2. ಸೊ ಇವಾಗ ಏನು ಮಾಡಬೇಕು ಸೆಕೆಂಡ್ ಸ್ಟೆಪ್ ಅಲ್ಲಿ ಡಿಲೀಟ್ ದ ನೋಡ್ ವಿತ್ 0 in degree along with its edges.
ಸೊ ಇವಾಗ ಈ ಒಂದು ಗ್ರಾಫ್ ಅಲ್ಲಿ 0 ಇನ್ ಡಿಗ್ರಿ ಯಾರಿಗಿರೋದು ಡಿ. ಸೊ ಆ ನೋಡ್ ಅನ್ನ ಡಿಲೀಟ್ ಮಾಡಬೇಕು, ಮತ್ತೆ ಅದರಿಂದ ಹೊರಗಡೆ ಹೋಗ್ತಿರುವಂತ ಎಡ್ಜಸ್ ಅನ್ನು ಕೂಡ ನಾನು ಡಿಲೀಟ್ ಮಾಡಬೇಕು. ಏನ್ ಮಾಡಬೇಕು? ಅದರಿಂದ ಹೊರಗಡೆ ಹೋಗ್ತಿರುವಂತ ಎಡ್ಜ್ಗಳು ಎಲ್ಲವೂ ಕೂಡ ಡಿಲೀಟ್ ಆಗ್ತವೆ. ಡಿ ಇಂದ ಹೊರಗಡೆ ಹೋಗ್ತಿರುವಂತ ಎಡ್ಜ್. ಸೊ ಇವಾಗ ಡಿ ನೋಡ್ ವಿತ್ ಇಟ್ಸ್ ಎಡ್ಜಸ್ ಡಿಲೀಟ್ ಆಯ್ತು. ಇನ್ನ ಏನ್ ಉಳ್ಕೊಂಡಿತ್ತು ಅದನ್ನ ಮಾತ್ರ ಬರ್ಕೊಳ್ಳಿ. ಎ ಬಿ ಇ ನೆಕ್ಸ್ಟ್ ಜಿ, ಇದು ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ಸಿ ಎಫ್. ಸೊ ಇವಾಗ ಇಷ್ಟು ಉಳ್ಕೊಂತು. ಡಿ ಮತ್ತೆ ಅದರ ಎಡ್ಜಸ್ ಕ್ಯಾನ್ಸಲ್ ಆದ್ಮೇಲೆ ಅಗೈನ್ ಅಪ್ಲೈ ಮಾಡಿ, ಕ್ಯಾಲ್ಕುಲೇಟ್ ದ ಇನ್ ಡಿಗ್ರಿ. ಸೊ ಪ್ರತಿಯೊಂದ್ರದ್ದು ಇನ್ ಡಿಗ್ರಿ. ಸಿ ಕಡೆ ಎಷ್ಟು ಆರೋ ಬರ್ತಾ ಇದೆ? 1 ಆರೋ. ಸೊ ಇನ್ ಡಿಗ್ರಿ 1. ಎ ಕಡೆ ಎಷ್ಟು ಆರೋ ಬರ್ತಾ ಇದೆ? 2 ಕೂಡ ಹೊರಗಡೆ ಹೋಗ್ತಾ ಇದೆ, ಯಾವುದು ಬರ್ತಾ ಇಲ್ಲ. ಸೊ ಇನ್ ಡಿಗ್ರಿ 0. ಬಿ ಗೆ ಎಷ್ಟು ಆರೋಗಳು ಬರ್ತಾ ಇದೆ? 1 ಆರೋ. ಸೊ ಇನ್ ಡಿಗ್ರಿ 1. ಇ ಗೆ 2 ಆರೋ ಬರ್ತಾ ಇದೆ, ಸೊ ಇನ್ ಡಿಗ್ರಿ 2. ಜಿ ಗೆ 1 ಬರ್ತಾ ಇದೆ, ಸೊ ಇನ್ ಡಿಗ್ರಿ 1. ಎಫ್ ಗೆ ಎಷ್ಟು ಆರೋಗಳು ಬರ್ತಾ ಇದೆ? 1 2 2 ಆರೋಗಳು, ಸೊ ಇನ್ ಡಿಗ್ರಿ 2. 0 ಇನ್ ಡಿಗ್ರಿ ಯಾವುದಕ್ಕಿದೆ? ಎ. ಸೊ ಇವಾಗ ಎ ಅನ್ನ ಕ್ಯಾನ್ಸಲ್ ಮಾಡಬೇಕು, ಅಂದ್ರೆ ಡಿಲೀಟ್ ಮಾಡಬೇಕು. ಅದರ ಜೊತೆ ಅದರಿಂದ ಹೊರಗಡೆ ಹೋಗ್ತಿರುವಂತ ಎಡ್ಜಸ್ ಗಳನ್ನು ಕೂಡ ಡಿಲೀಟ್ ಮಾಡಬೇಕು. ಸೊ ಆ ನೋಡು ಮತ್ತೆ ಎಡ್ಜಸ್ ಎರಡನ್ನೂ ಕೂಡ ಡಿಲೀಟ್ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಅಲ್ಲಿ ಯಾರನ್ನು ಡಿಲೀಟ್ ಮಾಡಿದ್ದು? ಡಿ. ಸೊ ಆನ್ಸರ್ ಅನ್ನ ಇಲ್ಲಿ ಬರೀತಾ ಹೋಗಿ ಸೀಕ್ವೆನ್ಸ್. ಡಿ ಡಿಲೀಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ಎ ಡಿಲೀಟ್ ಆಗಿದೆ. ಸೊ ಇವಾಗ ಎ ಡಿಲೀಟ್ ಮತ್ತೆ ಅದರ ಎಡ್ಜಸ್ ಕೂಡ ಡಿಲೀಟ್ ಆದ್ಮೇಲೆ ಏನ್ ಉಳ್ಕೊಳ್ಳುತ್ತೆ ಅದನ್ನು ಮಾತ್ರ ಬರೀರಿ. ಬಿ ಇ ಜಿ ನೆಕ್ಸ್ಟ್ ಎಫ್ ನೆಕ್ಸ್ಟ್ ಇಲ್ಲಿ ಸಿ. ಸೊ ಇವಾಗ ಇಷ್ಟು ಮಾತ್ರ ಉಳ್ಕೊಂಡಿರೋದು. ಮತ್ತೆ ಅಗೈನ್ ಅಪ್ಲೈ ದಿ ಸೇಮ್ 2 ಸ್ಟೆಪ್ಸ್. ಫಸ್ಟ್ ಇನ್ ಡಿಗ್ರಿ ಆಫ್ ಸಿ ಏನಾಗುತ್ತೆ? 0. ಯಾಕೆ? ಸಿ ಕಡೆ ಯಾವುದೇ ಒಂದು ಆರೋ ಬರ್ತಾ ಇಲ್ಲ. ಎಫ್ ಇನ ಇನ್ ಡಿಗ್ರಿ 2 1 2 ಆರೋ ಅದ್ರ ಕಡೆ ಬರ್ತಾ ಇದೆ. ಜಿ ನ ಇನ್ ಡಿಗ್ರಿ 1 ಆಗುತ್ತೆ, ಯಾಕಂತಂದ್ರೆ ಅದ್ರ ಕಡೆ 1 ಬರ್ತಾ ಇದೆ. ಬಿ ನ ಇನ್ ಡಿಗ್ರಿ ಎಷ್ಟು? 0. ಯಾಕೆ? ಅದ್ರ ಕಡೆ ಯಾವುದೇ ಆರೋ ಬರ್ತಾ ಇಲ್ಲ. ಇ ನ ಇನ್ ಡಿಗ್ರಿ 1 ಆಗುತ್ತೆ, ಯಾಕಂತಂದ್ರೆ ಅದ್ರ ಕಡೆ 1 ಆರೋ. ನಾನು ಇವಾಗ ಬಿ ಕೂಡ ಇನ್ ಡಿಗ್ರಿ 0, ಸಿ ಕೂಡ ಇನ್ ಡಿಗ್ರಿ 0. ಸೊ ಇವಾಗ ಎರಡರಲ್ಲಿ ಯಾವ್ದಾದ್ರೂ ಕೂಡ ನಾನು ಕ್ಯಾನ್ಸಲ್ ಮಾಡ್ಬೋದು, ನಿಮ್ಮ ಇಷ್ಟ ಯಾವ್ದಾದ್ರೂ ಆಯ್ತು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಿ ಅನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ಆ ಒಂದು ನೋಡ್ ಮತ್ತೆ ಅದರ ಔಟ್ ಗೋಯಿಂಗ್ ಎಡ್ಜ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಏನು ಉಳ್ಕೊಂತು? ಬಿ ಇ ಜಿ ಮತ್ತೆ ಎಫ್. ಸೊ ಇವಾಗ ಇಷ್ಟು ಮಾತ್ರ ಉಳ್ಕೊಂಡಿದೆ. ಈಗ ಮತ್ತೆ ಅಪ್ಲೈ ಮಾಡಿ. ಇನ್ ಡಿಗ್ರಿಯನ್ನು ಕಂಡಿಡಿ. ಇನ್ ಡಿಗ್ರಿ ಆಫ್ ಎಫ್ ಏನು? 0, ಯಾಕಂತಂದ್ರೆ ಅದ್ರ ಕಡೆ ಯಾವುದೇ ಒಂದು ಯಾರೋ ಬರ್ತಾ ಇಲ್ಲ. ಇನ್ ಡಿಗ್ರಿ ಆಫ್ ಜಿ ಏನಾಗುತ್ತೆ? 2, ಯಾಕೆ? ಅದ್ರ ಕಡೆ 2 ಆರೋ ಬರ್ತಾ ಇದೆ. ಇನ್ ಡಿಗ್ರಿ ಆಫ್ ಬಿ 0, ಇನ್ ಡಿಗ್ರಿ ಆಫ್ ಇ 1. ಇವಾಗ ನಾನು ಬಿ ಆದ್ರೂ ಡಿಲೀಟ್ ಮಾಡ್ಬೋದು, ಎಫ್ ಆದ್ರೂ ಡಿಲೀಟ್ ಮಾಡ್ಬೋದು. ಈಗ ನಾನು ಬಿ ಅನ್ನ ಡಿಲೀಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಆ ಒಂದು ಬಿ ಕೂಡ ಡಿಲೀಟ್ ಆಗುತ್ತೆ, ಅದರಿಂದ ಹೊರಗಡೆ ಹೋಗ್ತಿರುವಂತ 2 ಎಡ್ಜ್ಗಳು ಕೂಡ ಡಿಲೀಟ್ ಆಗ್ತವೆ. ಇವಾಗ ಏನು ಉಳ್ಕೊಂತು? ಕೊನೆಯಲ್ಲಿ ಇ ಉಳ್ಕೊಂತು. ನೆಕ್ಸ್ಟ್ ಎಫ್ ಇಂದ ಜಿಗೆ. ಈಗ ನೋಡಿ, ಹೀಗೆ ಯಾವುದೇ ಒಂದು ಕನೆಕ್ಟಿವಿಟಿ ಇಲ್ಲ, ಎಫ್ ಇಂದನಾದ್ರೂ ಆಗಲಿ ಜಿ ಇಂದ ಆದ್ರೂ ಆಗಲಿ. ಸೊ ಇವಾಗ ಏನಾಗುತ್ತೆ? ಅದರ ಇನ್ ಡಿಗ್ರಿ 0, ಯಾಕೆ? ಯಾವುದೇ ಎಡ್ಜ್ ಇಲ್ಲ. ಎಫ್ ನ ಇನ್ ಡಿಗ್ರಿ ಕೂಡ 0, ಯಾಕೆ? ಅದರ ಕಡೆ ಯಾವುದೇ ಒಂದು ಆರೋ ಬರ್ತಾ ಇಲ್ಲ. ಜಿ ನ ಇನ್ ಡಿಗ್ರಿ 1 ಆಗುತ್ತೆ, ಯಾಕಂತಂದ್ರೆ ಎಫ್ ಇಂದ ಒಂದು ಆರೋ ಅದರ ಕಡೆ ಹೋಗ್ತಾ ಇದೆ. ಇವಾಗ ನಾನು ಇ ಆದ್ರೂ ಡಿಲೀಟ್ ಮಾಡ್ಬೋದು, ಎಫ್ ಆದ್ರೂ ಡಿಲೀಟ್ ಮಾಡ್ಬೋದು. ನಾನು ಇವಾಗ ಇ ಅನ್ನ ಡಿಲೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಕೊನೆಯಲ್ಲಿ ನೆಕ್ಸ್ಟ್ ಇಲ್ಲಿ ಬರಿತಾ ಹೋಗ್ತೀನಿ. ಏನು ಉಳ್ಕೊಂತು? ಎಫ್ ಉಳ್ಕೊಂತು ಮತ್ತೆ ಜಿ ಉಳ್ಕೊಂತು. ಎಫ್ ನ ಇನ್ ಡಿಗ್ರಿ 0, ಜಿ ನ ಇನ್ ಡಿಗ್ರಿ 1. ಇವಾಗ ಎಫ್ ನ ಇನ್ ಡಿಗ್ರಿ 0 ಆಗಿರೋದ್ರಿಂದ ಆ ಒಂದು ನೋಡ್ ಮತ್ತೆ ಅದರಿಂದ ಹೊರಗಡೆ ಹೋಗ್ತಿರುವಂತ ಎಡ್ಜ್ ಕೂಡ ಡಿಲೀಟ್ ಆಗುತ್ತೆ. ಎಫ್ ಇವಾಗ ಕೇವಲ ಉಳ್ಕೊಂಡಿರೋದೇನು? ಜಿ ಮಾತ್ರ ಉಳ್ಕೊಂಡಿದೆ. ಒಂದೇ ಒಂದು ನೋಡ್ ಇದೆ, ಅದ್ರ ಕಡೆ ಯಾವುದೇ ಒಂದು ಆರೋ ಬರ್ತಾ ಇಲ್ಲ. ಸೊ ಅದರ ಇನ್ ಡಿಗ್ರಿ 0 ಆಗುತ್ತೆ. ಕೊನೆಯಲ್ಲಿ ಜಿ ಕೂಡ ಡಿಲೀಟ್ ಆಯ್ತು. ಇದು ನನ್ನ ಫೈನಲ್ ಆರ್ಡರ್. ಸೊ ಒಂದೊಂದ್ಸಲಿ ಏನಾಗುತ್ತೆ? ಚೇಂಜಸ್ ಆಗುತ್ತೆ ಆನ್ಸರ್. ಯಾವಾಗ ನೋಡಿ, ಇಲ್ಲಿ ನಾನು ಸಿ ನಾದ್ರೂ ಡಿಲೀಟ್ ಮಾಡ್ಬೋದಿತ್ತು, ಬಿ ನಾದ್ರೂ ಡಿಲೀಟ್ ಮಾಡ್ಬೋದಿತ್ತು, ಯಾಕಂದ್ರೆ ಇಬ್ಬರಿಗೂ ಕೂಡ ಇನ್ ಡಿಗ್ರಿ 0 ಇತ್ತು. ಇಲ್ಲಿ ಎಫ್ ನಾದ್ರೂ ಡಿಲೀಟ್ ಮಾಡ್ಬೋದಿತ್ತು, ಬಿ ನಾದ್ರೂ ಡಿಲೀಟ್ ಮಾಡ್ಬೋದಿತ್ತು. ಸೊ ಯಾಕಂತಂದ್ರೆ ಇಬ್ಬರಿಗೂ ಕೂಡ ಇನ್ ಡಿಗ್ರಿ 0 ಇದೆ. ಸೊ ಆನ್ಸರ್ ಸ್ವಲ್ಪ ಚೇಂಜ್ ಆಗ್ಬೋದು, ಬಟ್ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ಬೇಕಾದ್ರೆ ನಿಮ್ಮ ಪ್ರೊಸೀಜರ್ ಅನ್ನ ನೋಡ್ತಾ ಹೋಗ್ತಾರೆ. ಅವ್ರು ಫುಲ್ ಆನ್ಸರ್ ಅನ್ನ ನೋಡ್ತಾರೆ, ಪ್ರೊಸೀಜರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಇದೇ ಟಾಪಿಕ್ ಮೇಲೆ ಮಾಡಿದ್ದೀನಿ. ಅದರ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು.
ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.